ನೋಡಿ, ನಮ್ಮ ಪಕ್ಷದಲ್ಲಿ ಯಾರ್ಯಾರಿದಾರೋ ಅವರೆಲ್ಲ ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಂತ್ರಿ ಮಂಡಲದ ಸದಸ್ಯರಿದ್ದಾರೆ. ಯಾವಾಗ ಕ್ಯಾಬಿನೆಟ್ ನಡೆಯುತ್ತೆ, ಕ್ಯಾಬಿನೆಟ್ ಅಲ್ಲಿ ಅವರಲ್ಲಿ ಪ್ರಸ್ತಾವನೆ ಮಾಡೋ ಎಲ್ಲ ಅವರ ಅಧಿಕಾರ ಇದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಈ ನಮ್ಮ 5 ಗ್ಯಾರಂಟಿಗಳು ಏನಿದ್ದಾವೆ ಚುನಾವಣೆಗಾಗಿ ಮಾಡಿರೋದಲ್ಲ. ನಮ್ಮ ಮೇಲೆ ಆಪಾದನೆ ಇರೋದು ಇದೆ ತಾನೆ, ಚುನಾವಣೆಗೋಸ್ಕರ ಮಾಡಿದ್ರು. ಈಗ 24ನೇ ಇದು ಸಾರ್ವತ್ರಿಕ ಚುನಾವಣೆ ಆದ್ಮೇಲೆ ಇವ್ರು ತೆಗೆದಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮ್ ಒಂದು ಆಧಾರದ ಮೇಲೆ ಇದನ್ನ ನಾವು ಜಾರಿ ತಂದಿರೋ. ನನಗ್ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಉಪಾಧ್ಯಕ್ಷರಾದ ಶ್ರೀ ಸೂರಜ್ ಹೆಗಡೆಗೆ ನಾನು ಮೊನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸತ್ಯ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದಿದ್ದಾರೆ ಮೊನ್ನೆ ನಮ್ ಸ್ಕೀಮ್ ಬಗ್ಗೆ ಎಲ್ಲ ವಿಚಾರಣೆ ಕೊಡ್ಸಕ್ಕೆ ನಮ್ಮನ್ನೆಲ್ಲ ಭೇಟಿಯಾಗಿದ್ದಾರೆ ಅವರು. ಇದನ್ನ ಹೆಂಗ್ ಮಾಡ್ತಾ ಇದಾರ, ಹೆಂಗ್ ಮಾಡೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಟೀಮ್ ಬಂದು ಇದೆಲ್ಲ ವಿಚಾರಣೆ ಮಾಡ್ತಾ ಇದೆ. ಹೆಂಗೆ ಬೇಸಿಕ್ ಇನ್ಕಮ್ ಈ ಗ್ಯಾರಂಟಿಗಳು ಹೆಂಗ್ ಕೊಡ್ತಾ ಇದೀರಾ, ಹೆಂಗೆ ನೀವೆಲ್ಲ ಅನುಷ್ಠಾನ ಮಾಡ್ತಾ ಇದ್ದೀರಾ ಅಂತ. ಇನ್ನ ಪಾಸಿಟಿವ್ ನೋಟ್ ಅಂದ್ರೆ ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಾ ಅಂತ ಪಾಸಿಟಿವ್ ಆಗಿ ಇನ್ಪುಟ್ ತಗೊಂಡು ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಎರಡನೇದು ಏನಂದ್ರೆ, ನಾವು ಇದು ಅನುಷ್ಠಾನ ಮಾಡುವಾಗ ನಮ್ಮ ಮುಂದೆ 2 ಇತ್ತು. ಈ ಕ್ರೀಮಿ ಅಂದ್ರೆ ಸ್ವಲ್ಪ ಚೆನ್ನಾಗಿರೋರ್ನ ಹೊರಗಿಡೋಣ ಅಂತ. ಈ 5 ಸ್ಕೀಮ್ ಅಲ್ಲಿ ನೀವು ನೋಡಿದ್ರೆ ಗೃಹಲಕ್ಷ್ಮಿ ಅವತ್ತಿಂದ ಬರೀ PPL ಮತ್ತೆ APL ಮಹಿಳೆಯರಿಗೆ ಮಾತ್ರ ಕೊಡೋದು, ಅದು ಮನೆ ಒಡತಿಗೆ ಮಾತ್ರ ಕೊಡೋದು. ಎರಡನೇದು BPL ರೈಸ್ ಸ್ಕೀಮ್ ಅನ್ನಭಾಗ್ಯನು BPL ಕಾರ್ಡ್ ಹೋಲ್ಡರ್ಸ್ ಮಾತ್ರ, APL ಕಾರ್ಡ್ ಹೋಲ್ಡರ್ಸ್ ಸಿಗಲ್ಲ ಅಲ್ವಾ. ಮೂರನೇದು ಯಾವ್ದು, ಫ್ರೀ ಪವರ್ ಅಲ್ಲಿ ನೀವ್ ಹೇಳ್ದಂಗೆ ಸ್ವಲ್ಪ ಮಾಡ್ಬೋದು. ನೀವ್ ಹೇಳ್ದಂಗೆ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದಾರೆ ಅವ್ರನ್ನೆಲ್ಲ ತೆಗಿಬಹುದು. ಆದ್ರೆ ಅದನ್ನ ತೆಗೆದ್ರೇನು ನೀವ್ ಹೇಳೋ ತರ 10,000 ಕೋಟಿ ಎಲ್ಲೂ ನನಗೆ ಮಿಕ್ಕುತ್ತೆ ಅನ್ನೋದು ನನಗ್ ಕಾಣ್ತಾ ಇಲ್ಲ. ಓಕೆ. ನಾಲ್ಕನೇದು ಬಂದ್ಬಿಟ್ಟು ಬಸ್ ಫ್ರೀ ರೈಡ್ ಮೆನ್ ಆರ್ ನಾಟ್ ದೇರ್, ಒನ್ಲಿ ಫಾರ್ ವುಮೆನ್. ಆ ವುಮೆನ್ ಅಲ್ಲಿ ಯಾರ್ಯಾರು ಸ್ಥಿತಿವಂತರು ಇದಾರೋ ಯಾರು ಆ ಬಸ್ ಅಲ್ಲಿ ಹೋಗಲ್ಲ ಮೇಡಮ್. ದಯವಿಟ್ಟು ನೀವ್ ಯಾವ್ದೇ ಒಂದು ಸ್ಥಿತಿವಂತ ಮಹಿಳೆ ಕೇಳಿ, ಅವ್ರು ಹೋಗಲ್ಲ. ಅವ್ರು ಆಟೋ ಕಾರು ಅವು ಇವು ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರೋದು ಯಾರು ಅಂದ್ರೆ ಸ್ಟೂಡೆಂಟ್ಸ್. ಆ ಸ್ಟೂಡೆಂಟ್ಸ್ ಪಾಸ್ ಮಾಡೋ ಬದಲು ಅದ್ರಲ್ಲಿ ಹೋಗ್ತಾವ್ರೆ. ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರು ಪಾಸ್ ಮಾಡೋ ಬದಲು ಅದನ್ನು ಉಪಯೋಗಿಸ್ಕೊಂತ ಇದ್ದಾರೆ. ಆಮೇಲೆ ಮೀಡಿಯಂ ಮಧ್ಯಮ ವರ್ಗದವರು, ಕೆಳ ಮಧ್ಯಮದ ವರ್ಗದವರು, ಮತ್ತೆ ನಮ್ಮ ರಿಯಲಿ ಪೂರ್ ಪೀಪಲ್ ಆರ್ ಯೂಸಿಂಗ್ ಇಟ್. ಅಲ್ಲೂ ನಾವೇನ ತಂದ್ರೆ, ಫಾರ್ ಎಕ್ಸಾಂಪಲ್ PPL APL ಅಂತ ತಂದ್ವಿ ಅನ್ಕೊಳ್ಳಿ, ನೀವ್ ಹೇಳೋ ತರ. ಅಲ್ಲಿ ಹಬ್ಬಬ್ಬ ಅಂದ್ರೆ ನಾವಲ್ಲಿ ಸೇವ್ ಮಾಡಕ್ಕಾಗೋದು ಒಂದು 200, 300, 400 ಕೋಟಿ ಅಷ್ಟೇ. ಯುವ ನಿಧಿ ನಿಮ್ಗೆ ಗೊತ್ತಿದೆ, ಅದು ಇಡೀ ಸ್ಕೀಮು 45 to 60 crores ಅಷ್ಟೇ. ಸೊ ಅದ್ರಲ್ಲಿ ನೀವ್ ಏನ್ ಮಾಡ್ತೀನೋ ಅಲ್ಲೇನು ದೊಡ್ಡ ಮಟ್ಟದ ನಾವು ಎಲ್ಲೂ ಅಲ್ಲಿ ಸೇವ್ ಮಾಡಕ್ ಆಗಲ್ಲ. ಈಗ ನಾನು ಅಶೋಕ್ ಅವ್ರಿಗೆ ಎಲ್ಲರಿಗೂ ನಾನು ಹೇಳ್ತೀನಿ, ಎಲ್ಲರೂ ಒಂದು ಗೌರ್ಮೆಂಟ್ ಜೊತೆ ಕೂತ್ಕೊಳ್ಳಿ, ಆಲ್ ಪಾರ್ಟಿ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲೆಲ್ಲಿ ಟ್ವೀಕ್ ಮಾಡಬೇಕು ಹೇಳಿದ್ರೆ ಟ್ವೀಕ್ ಮಾಡಕ್ ರೆಡಿ ಇದೀವಿ. ನಾವೇನು ಅದ್ರಲ್ಲಿ ಏನು ಟ್ವೀಕ್ ಮಾಡಬಾರ್ದು ಅಂತೇನಿಲ್ಲ. ಆದ್ರೆ ನಮ್ಮ ಬದ್ಧತೆ ಎಲ್ಲರಿಗೂ ಕೊಡ್ಬೇಕಂತ ಇತ್ತು, ಅದ್ರ ಪ್ರಕಾರ ನಾವು ನಡೆಸ್ತಾ ಇದ್ದೀವಿ. ಒಂದು ಕ್ಲಾರಿಟಿ ಕೊಡಿ, ಎಕನಾಮಿಕಲಿ ಏನ್ ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಈ 1 ವರ್ಷದ ಅವಧಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಗೊತ್ತಾಗಿದೆ. ಮತ್ತು ಚುನಾವಣಾ ಪೂರ್ವದಲ್ಲಿ ಜನಸಾಮಾನ್ಯರಿಗೆ ನೀವು ಬಹಳ ದೊಡ್ಡ ಭಾಷೆ ಕೊಟ್ಬಿಟ್ರಿ, ಪ್ರಾಮಿಸ್ ಮಾಡ್ಬಿಟ್ರಿ. ಹಾಗಾಗಿ 2 ಸಿಚುವೇಶನ್ ಅಲ್ಲಿ ಅಡಕತ್ರಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅಂತ. ಈಗ ನೋಡಿ, GST ಕಲೆಕ್ಷನ್ಸ್ ತಗೊಳ್ಳಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನ್ ನಡೀತಾ ಇದೆ. ವಿ ಆರ್ ಗಿವಿಂಗ್ ಮನಿ ಟು ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ನಮ್ಗೆ ಇದೇ 58,000 ಕೋಟಿ ನಾವೇನೋ ಉಳಿಸಿದ್ರೆ ಅದನ್ನ ಏನ್ ಮಾಡ್ತಾ ಇದೀವಿ ನಾವು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆದ್ರೂ ಮನಿ ವಿಲ್ ಗೋ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ರಿಚ್ ಮೋರ್ ಆರ್ ಲೆಸ್. ಓಕೆ. ಹಿಂಗ್ ಮಾಡಿದಾಗ ಏನಾಗುತ್ತೆ, ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. 2,000 ರೂಪಾಯಿ ನಾವು ಪ್ರತಿಯೊಂದು ಮಹಿಳೆ ಕೊಟ್ರೆ ಅವ್ರೇನ್ ಹೋಗ್ಬಿಟ್ಟು ಒಂದು ಮನೆಯನ್ನು ಕಟ್ಕೊಳ್ಳಲ್ಲ, ಬ್ಯಾಂಕಾಕ್ ಟ್ರಿಪ್ ಏನೋ ಹೋಗಲ್ಲ. ಅವ್ರ ಹಬ್ಬ ಅಂದ್ರೆ ಅವ್ರಿಗೆ ಬೇಕಾಗಿರೋ ನೀಡ್ಸ್, ಅವ್ರ ಮಕ್ಕಳಿಗೆ ಬೇಕಾಗಿರೋ ನೀಡ್ಸ್, ಟೆಕ್ಸ್ಟ್ ಬುಕ್ಸ್ ಅವು ಇವು ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ GST ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ GST ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೋ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಜಾಸ್ತಿ ಇಂಡಸ್ಟ್ರೀಸ್ ಬರುತ್ತೆ. ಜಾಸ್ತಿ ಇಂಡಸ್ಟ್ರೀಸ್ ಬಂದ್ರೆ ಜಾಸ್ತಿ ಜಾಬ್ಸ್ ಬರುತ್ತೆ. ನೀವು ಒಂದು ಪ್ಯಾರಾಮೀಟರ್ ತಗೊಳ್ಳಿ, ವುಮೆನ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ಫೋರ್ಸ್. ಮುಂಚೆ ನಮ್ಮ ಸ್ಥಿತಿ ಎಲ್ಲಿತ್ತು, ಇವೆಲ್ಲ ಸ್ಕೀಮ್ಸ್ ಕೊಟ್ಟಾಗ ವುಮೆನ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ಫೋರ್ಸ್ 4 ರಿಂದ 5 ಅಂಕಿ ಜಾಸ್ತಿ ಆಗಿದೆ ಕರ್ನಾಟಕದ್ದು. ನೀವು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಮಾತಾಡ್ತಾ ಇದಾರ ವಿತೌಟ್ ಬೇಸಿಸ್ ಮಾತಾಡ್ತಾ ಇದಾರೆ ಅಂತ ನನ್ನ. ವೆರಿ ನೈಸ್ ಸರ್, ಬರ್ತೀನಿ ನಿಮ್ ಜೊತೆ ಮಾತಾಡ್ತೀನಿ ನಾನು.